ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 500 ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ರೋಸ್ಟರ್ ನೋಡಿ. ಇಲ್ಲಿ ನಮ್ಮ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳು ಖಾಲಿದಾವೆ ಗೊತ್ತಾಗತ್ತಿಲ್ಲ ಅಂತ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರೆ, ಅದೇ ರೀತಿ ಲಾಸ್ಟ್ ಇಯರ್ ಯಾವ ಜಿಲ್ಲೆಗೆ ಕಡಿಮೆ ಕಟ್ ಆಫ್ ನಿಂತೈತಿ, ಯಾವ ಜಿಲ್ಲೆಗೆ ನಾವು ಅಪ್ಲಿಕೇಶನ್ ಹಾಕಿದ್ರೆ ಈ ಸಾರಿ 100% ಸೆಲೆಕ್ಷನ್ ಹಾಕಿರಂತ ಕೇಳಾಕತ್ತೀರಿ. ಅದಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಆದ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವೇನಾದ್ರೂ ವಿಲೇಜ್ ಅಕೌಂಟ್ ಎಸ್.ಡಿ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿಯನ್ನು ಮಾಡ್ತಾರೆ, ಈ ನೋಟ್ಸ್ ತುಂಬಾ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಎಲ್ಲ ಕಂಪ್ಲೀಟ್ ಜಿಕೆಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಅದ್ರ ಜೊತೆಗೆ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಅನ್ನು ಕೂಡ ಅದ್ರ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಕೂಡ ಕಳಿಸಲಾಗುವುದು. ಸ್ನೇಹಿತರೆ, ಈ ನೋಟ್ಸಿನ ಬದಲಿ ಬಂದು ಮೊದಲಿಗೆ 999, ಈಗ ನೇಮಕಾತಿ ಆದ ಕಾರಣಕ್ಕೆ ಎಲ್ಲಾ ಅಭ್ಯರ್ಥಿಗಳು ಯೂಸ್ ಅಲ್ಲಿ ಕಾರಣಕ್ಕೆ ಕೇವಲ 200 ರೂಪಾಯಿಗೆ ನೀಡಲಾಗ್ತದೆ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಸ್.ಡಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದೆ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಬೇಕಾಗಿತ್ತಂದ್ರೆ ನೋಟ್ಸ್ ಪ್ಲಸ್ ನಿಮ್ಗೆ 6ನೇ ತರಗತಿ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಸೇರಿಸಿ 350 ರೂಪಾಯಿ ಆಗುತ್ತೆ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ್ದು ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸ್ತೀರಪ್ಪ ಅಂದ್ರೆ ಕೇವಲ 250 ರೂಪಾಯಿಗೆ 2 ನೋಟ್ಸ್ ನ ಕಳಿಸಲಾಗ್ತದೆ. ಆ ಎರಡೂ ಕೂಡ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ತಾವೆ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಇಂಟ್ರೆಸ್ಟ್ ಇದ್ದವರು ಮಾತ್ರ ಮೆಸೇಜ್ ಹಾಕಿ. ನೋಟ್ಸ್ ನೋಡ್ಕೋಬಹುದು. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಓದಕ್ಕೆ ಬಹಳ ಉಪಯುಕ್ತ ಇದೆ. ಬರೀ ಕ್ವಶನ್ಸ್ ವಿತ್ ಆನ್ಸರ್ ನ ಓದಿರಂತ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ ಅನ್ನು ಕೂಡ ನೀವು ಇಲ್ಲಿ ಕವರ್ ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ನೋಡ್ಕೋಬಹುದು ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರ ಕಾರ್ಯಗಳಿಗೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಮಾಹಿತಿ ಓದಿರ್ತೀರಿ. ಈಗ ಎಕ್ಸಾಮ್ ಸಮೀಪ ಬಂದಾಗ ಬರೀ ಅದರ ವಿಧಿಗಳು ಮತ್ತು ಅದರ ಕಾರ್ಯ ಏನೈತೆ ಅಂತ ನೋಡ್ಕೊಳ್ಳಿ ಅಂತ ನಿಮಗೆ ಎಲ್ಲ ಹಿಂದೆ ಓದಿದ್ದು ನೆನಪಾಗ್ತದೆ. ಇದರಿಂದ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗ್ತದೆ. ರಿವಿಷನ್ ಪರ್ಪಸ್ ಮಾಡೋರಿಗೆ ಇದು ಬಹಳ ನೋಟ್ಸ್ ಉಪಯುಕ್ತ ಆಗ್ತದೆ. ಸ್ನೇಹಿತರೆ, ನೀವೇನಾದ್ರೂ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಸ್ಟಡಿನ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನಿಮ್ದು ಶಾರ್ಟ್ ನೋಟ್ಸ್ ಇರ್ತದೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡಲು ಈ ನೋಟ್ಸ್ ತುಂಬಾ ಉಪಯುಕ್ತ ಆಗಿದೆ. ಸ್ನೇಹಿತರೆ, ಈ ನೋಟ್ಸ್ ಅಲ್ಲಿ ನಿಮಗೆ ಜಿಕೆ ಕ್ವಶನ್ ಪೇಪರ್ ಮತ್ತು ಅದೇ ರೀತಿ ಕಮ್ಯುನಿಕೇಶನ್ ಪೇಪರ್ಗೆ ಎರಡೂ ಕೂಡ ನೋಟ್ಸ್ ಇರುತ್ತೆ. ಅದ್ರ ಜೊತೆಗೆ 6 to 10th ಸಮಾಜ ವಿಜ್ಞಾನ ನೋಟ್ಸ್ ಇರುತ್ತೆ. ಅದ್ರ ಜೊತೆಗೆ ವಿಲೇಜ್ ಅಕೌಂಟ್ ಎಸ್.ಡಿ ಅದು ಅಪ್ಲಿ ಇದೆ, PCBS ಅದು ಓಲ್ಡ್ ಕ್ವಶನ್ ಪೇಪರ್, ಅದ್ರ ಜೊತೆಗೆ ನಿಮಗೆ 1 year ಕರೆಂಟ್ ಅಫೇರ್ಸ್ ಕೂಡ ಕಳಿಸಲಾಗ್ತದೆ. ಈ ಎಲ್ಲಾ ನೋಟ್ಸ್ ಸೇರಿ ಕೇವಲ 250 ರೂಪಾಯಿಗೆ ನೀಡಲಾಗ್ತದೆ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಮಾರ್ಕೆಟ್ ಅಲ್ಲಿ 1 ಮಂತ್ ಕರೆಂಟ್ ಅಫೇರ್ಸ್ ತಗೋಕ ಕಡಿಮೆ ಅಂದ್ರೆ 30 ರೂಪಾಯಿ ಐತಿ ಈಗ ಸದ್ಯಕ್ಕೆ ರೇಟ್. ಕಡಿಮೆ ಅಂದ್ರೂ ಕೂಡ ಒಂದು 12 ಮಂತ್ ಅಂದ್ರೆ 360 ರೂಪಾಯಿ ಬರೀ ಕರೆಂಟ್ ಅಫೇರ್ಸ್ಗೆ ಕೊಡೋದಾಗುತ್ತೆ. ಬಟ್ ನಾ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 250 ರೂಪಾಯಿದಲ್ಲಿ ಸಿಲೆಬಸ್ ಶಾರ್ಟ್ ನೋಟ್ಸ್ ಪ್ಲಸ್ ನಿಮಗೆ 1 year ಕರೆಂಟ್ ಅಫೇರ್ಸ್ ಕೂಡ ಕಳಿಸಲಾಗ್ತದೆ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಈ ನಂಬರ್ಗೆ ಮೆಸೇಜ್ ಹಾಕಿ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮೆಸೇಜ್ ಮಾಡಕ್ ಹೋಗಬೇಡಿ. ಬನ್ನಿ ಹಾಗಿದ್ರೆ ಟಾಪಿಕ್ಗೆ ಬರೋದಾದ್ರೆ, ಸಾಕಷ್ಟು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಈ ರೋಸ್ಟರ್ ಅನ್ನ ನೋಡಿ ತುಂಬಾ ಕನ್ಫ್ಯೂಸ್ ಆಗಕತ್ತಾರ. ಏನ್ ಕನ್ಫ್ಯೂಸ್ ಆಗತ್ತಾರಪ್ಪ ಅಂದ್ರೆ, ಇಲ್ಲಿ ಹುದ್ದೆಗಳನ್ನ ಯಾಕಂದ್ರೆ ಇಲ್ಲಿ ಪುರುಷ ಅಭ್ಯರ್ಥಿಗಳಂತೇಳಿ ಮೆನ್ಷನ್ ಮಾಡಿಲ್ಲ, ಬಟ್ ಆದ್ರೆ ಮಹಿಳೆಯರಿಗೆ ಅಂತೇಳಿ ಇಲ್ಲಿ ನೋಡ್ರಿ 18 ಹುದ್ದೆಗಳು ಖಾಲಿ ಅದ ಅಂತ ಹೇಳಿದಾರ. ಬಟ್ ಇಲ್ಲಿ ಪುರುಷರಿಗೆ ಎಷ್ಟು ಹುದ್ದೆಗಳು ಖಾಲಿ ಅದ ಅಂತ ಗೊತ್ತಾಗತ್ತಿಲ್ಲ ಅಂತ ಹೇಳಿದಾರೆ. ಸ್ನೇಹಿತರೆ, ಇದು ಬಂದು ನಿಮಗೆ 33% ಮಹಿಳಾ ಮೀಸಲಾತಿಯನ್ನ ಕೊಟ್ಟಿರ್ತಾರೆ. ಒಟ್ಟಾರೆಯಾಗಿ ಇರುವ ಹುದ್ದೆಗಳಲ್ಲಿ 33% ಮಹಿಳಾ ಅಭ್ಯರ್ಥಿಗಳಿಗೆ ಮೀಸಲಾತಿಯನ್ನು ಕೊಟ್ಟಿರ್ತಾರೆ. ಅದಕ್ಕಾಗಿ ಅವರಿಗೆ ಇರುವ ಹುದ್ದೆಗಳು 18 ಹುದ್ದೆಗಳಾಗಿರ್ತಾವ. ಉಳಿದಿದ್ದೆಲ್ಲ ಹುದ್ದೆಗಳು ನಿಮಗೆ ಅಂತ ಇರ್ತಾವ. ಈ 18 ಹುದ್ದೆಗಳು ಮಹಿಳೆಯರಿಗಿದ್ರೆ ಉಳಿದಿದ್ದೆಲ್ಲ ಕೂಡ ಪುರುಷರಿಗೆ ಇರ್ತಾವ. ಅದೇ ರೀತಿಯಲ್ಲಿ ಒಂದಿಷ್ಟು ವರ್ಗಗಳನ್ನ ಮಾಡ್ಕೊಂಡಾರ ಅವರು, ಅಂದ್ರ ಮೀಸಲಾತಿಗೆ ಅನುಗುಣವಾಗಿ ಇಲ್ಲಿ ರೋಸ್ಟರ್ದಾಗ ಇದೆ ಕಂಪಲ್ಸರಿ ಆಗಿ ಇರ್ಲೇಬೇಕು. ಅದೇ ರೀತಿಯಲ್ಲಿ ರೋಸ್ಟರ್ ನ ರೆಡಿ ಮಾಡ್ಯಾರ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಇತರೆ ಅಂತ ಮಾಡಿದಾರ. ಇಲ್ಲಿ ಇತರೆ ಅಂತ ಮಾಡಿದಾರ: ಮಹಿಳಾ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿ, ಅಂಗವಿಕಲ, ಮಾಜಿ ಸೈನಿಕರು, ಕನ್ನಡ ಮಾಧ್ಯಮ, ಯೋಜನಾ ನಿರಾಶ್ರಿತ, ತೃತೀಯ ಲಿಂಗಿ, ಒಟ್ಟು ಈ ರೀತಿ ಹುದ್ದೆಗಳನ್ನ ಹಂಚಿಕೆಯನ್ನ ಮಾಡಿದಾರ. ಇತರೆ ಅಂದ್ರೆ ಏನೈತೆಲ್ಲ ನೋಡ್ಕೋರಿ. ಇಲ್ಲಿ ಮೊದಲಿಗೆ ಇತರೆ ಅಂದ್ರೆ ಯಾವುದೇ ರೀತಿ ನಿಮ್ಮ ಹತ್ರ ಮೀಸಲಾತಿ ಇಲ್ಲದೆ ನೀವು ಆಯ್ಕೆಯನ್ನ ಆಗ್ಬೇಕಿತ್ತಪ್ಪ ಅಂದ್ರ ಈ ಹುದ್ದೆಗಳಿಗೆ ನೀವು ಹಾಕ್ಬಹುದು. ಅಂದ್ರೆ ಅಲ್ಲಿ ಇತರರಿಗೆ ಅಂತ ಇರುವ ಹುದ್ದೆಗಳು ಎಷ್ಟದಪ್ಪ ಅಂದ್ರ 7 ಹುದ್ದೆಗಳು ಖಾಲಿ ಇರ್ತಾವ. ಅದರಲ್ಲಿ ಎಲ್ಲಾ ಕ್ಯಾಟಗರಿಗೆ ಬರುವ ಎಷ್ಟಪ್ಪ ಅಂದ್ರ 3 ಹುದ್ದೆಗಳು ಮಾತ್ರ ಎಲ್ಲಾ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಬರಲು ಅನುಕೂಲ. ಅಂದ್ರೆ ಎಲ್ಲಾ ಕ್ಯಾಟಗರಿಯವರು ಕೂಡ ಇದಕ್ಕ ಫೈಟ್ ಅನ್ನ ಮಾಡಲು ಈ 3 ಹುದ್ದೆಗಳು ಇರ್ತಾವ. ಅದೇ ರೀತಿ ಬೇರೆ ಬೇರೆ ಕ್ಯಾಟಗರಿ ಒಳಗೂ ಕೂಡ ಇತರೆ ಈ ಯಾವುದೇ ಮೀಸಲಾತಿ ಇಲ್ಲದೆ ಇರುವ ಅಭ್ಯರ್ಥಿಗಳಿಗೆ ಅಂತೇಳಿ ಸಪರೇಟ್ ಆಗಿ ಮತ್ತೆ ಒಂದಿಷ್ಟು ಹುದ್ದೆಗಳನ್ನ ಕೊಟ್ಟಿದ್ದಾರ. ಸ್ನೇಹಿತರೆ, ಇಲ್ಲಿ ನೋಡ್ರಿ, ನೀವು ಇದು ತುಮಕೂರು ಡಿಸ್ಟಿಕ್ ಗೆ ಸಂಬಂಧಿಸಿದಂತೆ ನೋಡಾಕತ್ತೀವಿ. ಪ್ರತಿಯೊಂದು ಡಿಸ್ಟಿಕ್ ಕೂಡ ಈ PDF ದಾಗ ಐತಿ. PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಾಗ ಆಲ್ರೆಡಿ ಹಾಕಿವ್ರಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೋರಿ. ಈಗ ನೋಡ್ಕೋರಿ, ಇಲ್ಲಿ ತುಮಕೂರಲ್ಲಿ ನೀವೇನಾದ್ರೂ 2A ಕ್ಯಾಟಗರಿ ಅಭ್ಯರ್ಥಿ ಇದ್ದು ನಿಮ್ಗೆ ಏನಾದ್ರು ಯಾವುದೇ ರೀತಿ ಮೀಸಲಾತಿ ಇಲ್ಲ, ಈ ಯಾವ ಮೀಸಲಾತಿ ಇಲ್ಲಪ್ಪ ಅಂದ್ರ ಇಲ್ಲಿ 2A ಕ್ಯಾಟಗರಿ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಕ್ಕ ಹೋಗ್ಬೇಡ್ರಿ. ಅಂದ್ರೆ ಯಾವ್ದು ಮೀಸಲಾತಿ ಇಲ್ಲಪ್ಪ ಅಂದ್ರ, ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ನಿಮ್ ಕ್ಯಾಟಗರಿ ಒಳಗ ಹುದ್ದೆ ಅಲ್ಲ. ಈ 3 ಹುದ್ದೆಗಳಿಗೆ ಇವ್ರೆಲ್ಲರದು ಕೂಡ ಪಾಯಿಂಟ್ ಇರುತ್ತ. ಅದ್ರೊಳಗ ನೀವು ಒಬ್ಬರಂದ್ರ ಜಾಸ್ತಿ ಪಾಯಿಂಟ್ ಆಗುತ್ತೆ. ಅದಕ್ಕಾಗಿ
ಇಲ್ಲಿ ನೀವು ಯಾವ್ದಾದ್ರು ಮೀಸಲಾತಿ ಇತ್ತಪ್ಪ ಅಂದ್ರೆ ಇಲ್ಲಿ ನೋಡ್ಕೊರಿ, ನೀವೇನಾದ್ರೂ ಮಹಿಳಾ ಅಭ್ಯರ್ಥಿ ಆಗಿದ್ರ ಹಾಕೋಬಹುದ್ರಿ ಇಲ್ಲಿ ತುಮಕೂರಿಗೆ. ಅದೇ ರೀತಿ ನೀವೇನಾದ್ರೂ ಗ್ರಾಮೀಣ ಅಭ್ಯರ್ಥಿ, ಪುರುಷ ಅಭ್ಯರ್ಥಿಗಳಾಗಿದ್ದು ಗ್ರಾಮೀಣ ಅಭ್ಯರ್ಥಿ ನಿಮ್ದು ಏನಾದ್ರು ಇತ್ತಪ್ಪ ಅಂದ್ರ ನೀವು ಕೂಡ ಅಪ್ಲಿಕೇಶನ್ ಹಾಕೋಬಹುದು. ಕನ್ನಡ ಮಾಧ್ಯಮ ಇತ್ತಂದ್ರ ಹಾಕೋರಿ. ಯೋಜನೆ ನಿರೀಕ್ಷಿತ ಇದ್ರ ನೀವು ಕೂಡ ಈ 2A ಕ್ಯಾಟಗರಿಗೆ ತುಮಕೂರು ಜಿಲ್ಲೆಗೆ ಅಪ್ಲಿಕೇಶನ್ ಹಾಕೋಬಹುದು. ಯಾಕಪ್ಪ ಅಂದ್ರೆ ಇಲ್ಲಿ ಇವು 4 ಪೋಸ್ಟ್ ಪುರುಷರಿಗೆ ಹಾಕತ್ತೇನ್ರಿ, ಇವೆರಡು 4 ಪೋಸ್ಟ್ ಪ್ಲಸ್ ಇವು 3 ಪೋಸ್ಟ್, 7 ಪೋಸ್ಟಿಗೆ ನೀವು ಪಾಯಿಂಟ್ ಅನ್ನ ಕೊಡಬಹುದು. ಎಲ್ಲಿ ಈಗ ತುಮಕೂರಿಗೆ ಅಪ್ಲಿಕೇಶನ್ ಹಾಕಿದ್ರ 2A ಅಭ್ಯರ್ಥಿ ಇವತ್ತು, ಅದರಲ್ಲೂ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಮತ್ತು ಯೋಜನೆ ನಿರೀಕ್ಷಿತ ಇದ್ರ ಮಾತ್ರ 7 ಹುದ್ದೆಗೆ ಪಾಯಿಂಟ್ ಕೊಡೋದತ್ತ. ಇವು 3 ಏನಾದ್ರು ನಿಮ್ ಕಡೆ ಏನಾದ್ರು ಡಾಕ್ಯುಮೆಂಟ್ಸ್ ಅದ ಮೀಸಲಾತಿ ಇಲ್ಲಪ್ಪ ಅಂದ್ರ ನೀವು ಕೇವಲ ಈ 3 ಹುದ್ದೆಗಳಿಗೆ ಮಾತ್ರ ಪಾಯಿಂಟ್ ನ ಮಾಡ್ಬೇಕಾಗತ್ತ. ಇಲ್ಲಿ ಇತರೆ ಅಂತ ಏನ್ ಇರುತ್ತಲ್ಲ, ಇಲ್ಲಿ ಯಾವುದೇ ರೀತಿಯ ಮೀಸಲಾತಿ ಇವೇನು ಇವೆಲ್ಲ ಮೀಸಲಾತಿ ಈ ಸೈಡ್ ಏನದಾವಲ್ಲ ಎಲ್ಲ ಮೀಸಲಾತಿವು, ಈ ಸೈಡ್ ಏನದಾವಲ್ಲ ಇವು ಎಲ್ಲಾ ಮೀಸಲಾತಿ ಪುರುಷರಿಗಿರೋ ಮೀಸಲಾತಿಗಳು. ಇವು ನಿಮ್ ಕಡೆ ಇಲ್ಲಪ್ಪ ಅಂದ್ರ ಇವ 3 ಪೋಸ್ಟ್ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕು ನೀವು. ಅಂದ್ರೆ ಸಾಮಾನ್ಯ ಅಂದ್ರ ಇವೆಲ್ಲಾ ಕ್ಯಾಟಗರಿಯರು ಕೂಡ ಇದಕ್ಕ ಆಯ್ಕೆ ಆಗ್ಬಹುದು. ಇಲ್ಲಿ ಏನ್ ಈ ಕಾಲಮ್ದಾಗ ಏನಿರುತ್ತಲ್ಲ ಈ 2A ಒಳಗ, 2Aದಾಗ ಎಷ್ಟೇ ಏನ್ ಈ ಕಾಲಮ್ದಾಗ ಏನಿರುತ್ತಲ್ಲ ನಿಮ್ಮ ಕ್ಯಾಟಗರಿ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಪಾಯಿಂಟ್ ಅನ್ನ ಮಾಡಬಹುದು, ಇವು ಮಾತ್ರ ಆಯ್ಕೆ ಆಗ್ಬಹುದು. ಮತ್ ಈ ಕಾಲಮ್ದಾಗ ಏನ್ ಬಂದಿರ್ತಾವಲ್ಲ ಇದು ಗ್ರಾಮೀಣ ಅಭ್ಯರ್ಥಿ ಇದ್ರ, ಇದು ಅಂಗವಿಕಲ ಇದ್ರ, ಮಾಜಿ ಸೈನಿಕ ಇದ್ರ, ಕನ್ನಡ ಮಾಧ್ಯಮ ಇದ್ರ, ಯೋಜನೆ ನಿರೀಕ್ಷಿತ ಇದ್ರ, ಈ ರೀತಿ ಅದ್ರೊಳಗ 2Aದಾಗ ಮತ್ ಈ ರೀತಿ ವಿಭಾಗಗಳನ್ನ ಮಾಡಿರ್ತಾರ. ಮೊದಲಿಗೆ ರೋಸ್ಟರ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿದ್ರೆ 100% ಸೆಲೆಕ್ಷನ್ ಆಗತ್ತ. ಇವು ಮಹಿಳೆಯರಿಗೆ ಅಂತ ಇರೋ ಹುದ್ದೆಗಳು 18, ಉಳಿದಿದ್ದೆಲ್ಲ ಕೂಡ ಪುರುಷರಿಗೆ ಅಂತ ಇರ್ತಾವ. ಪುರುಷರೊಳಗ ಮತ್ತೆ ಇವೆಲ್ಲ ಮೀಸಲಾತಿ ಒಳಗ ಡಿವೈಡ್ ಮಾಡಿರ್ತಾರ. ಅದಕ್ಕಾಗಿ ಮೀಸಲಾತಿಗಳನ್ನ ಸರಿಯಾಗಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋರಿ. ಕೆಲವೊಂದ್ ಸಾರಿ ನೋಡ್ರಿ ಒಬ್ಬೊಬ್ರು ಅವ್ರ ಹತ್ರ ಯಾವುದೇ ರೀತಿಯಾಗ ಈ ಸೈಡ್ ಏನದಲ್ಲಿ ಯಾವ ಮೀಸಲಾತಿ ಇರಂಗಿಲ್ಲ. ಇವತ್ತು ಕೇವಲ ಇದ್ರೇನ್ ಮಾಡ್ತಾರ, ಇಲ್ಲಿ ಕೂಡ ಯಾವುದೇ ರೀತಿಯ ಹುದ್ದೆಗಳು ಇಲ್ಲ ಅಂದ್ರೆ ಈ ತರ ನೀವು ಕ್ಯಾಟಗರಿ ಒಳಗೆ ಇಲ್ಲ. ನೀವೇನ್ ಮಾಡ್ತೀರಿ, ಡೈರೆಕ್ಟ್ ಆಗಿ 2A ಕ್ಯಾಟಗರಿ ಅಥವಾ ಈ 3 ಕ್ಯಾಟಗರಿಯರ ಒಟ್ಟು ಅಪ್ಲಿಕೇಶನ್ ಹಾಕಿದ್ರೆ ತಿಳ್ಕೊರಿ. ಒಟ್ಟರದು ಕೂಡ ಪಾಯಿಂಟ್ ಇದಕ್ಕೆ ಈ 3 ಹುದ್ದೆಗಳೊಳಗ, ಈ 3 ಹುದ್ದೆಗೆ ಇವರೆಲ್ಲರೂ ಕೂಡ ಪಾಯಿಂಟ್ ಅನ್ನ ಮಾಡ್ತಿರ್ತಾರ. ಅದ್ರ ಮತ್ತೆ ನೀವು ಕೂಡ ಹೆಚ್ಚಾಕಿರಿ. ಇವತ್ತು ಸ್ವಲ್ಪ ಅದಕ್ಕಾಗಿ ರೋಸ್ಟರ್ ಅನ್ನ ಸರಿಯಾಗಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ನೀವು ಈ ಸಾರಿ 100% ಸೆಲೆಕ್ಷನ್ ಹಾಕಿರಿ. ಓಕೆ, ಮೀಸಲಾತಿ ಇದ್ರ ಹಾಕೋರಿ. ಮೀಸಲಾತಿ ಇದ್ದು ಅಂದ್ರ ಇವನ್ನೆಲ್ಲ ಕೂಡ ನೋಡ್ಬೇಕು. ಮೀಸಲಾತಿ ಇತ್ತಂದ್ರ, ಮೀಸಲಾತಿ ಇಲ್ಲಪ್ಪ ಅಂದ್ರೆ ಈ ಕಾಲ ಮುಂದ ನೋಡ್ಕೋಬೇಕು. ಲಾಸ್ಟ್ ಇದು ಸಾಮಾನ್ಯ ಅಂತ ಏನಿರುತ್ತಲ್ಲ ಈ ಕಾಲ ಮುಂದೆ ನೋಡ್ಕೋಬೇಕು. ಇಲ್ಲಿ ಸಾಮಾನ್ಯದವ್ರಿಗೆ ಒಟ್ಟರಿಗೂ ಕೂಡ ಐತಿ. ಇಲ್ಲಿ ನೋಡ್ರಿ ಸಾಮಾನ್ಯ ಒಳಗ ಮತ್ತಿಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 8 ಹುದ್ದೆಗಳನ್ನು ಕೊಟ್ಟಾರ. ಮತ್ತ ಅದೇ ರೀತಿ ಗ್ರಾಮೀಣ ಅಭ್ಯರ್ಥಿಗೆ ಕೊಟ್ಟಿರ್ತಾರ, ಅಂಗವಿಕಲರಿಗೆ ಕೊಟ್ಟಿರ್ತಾರ. ಹಿಂಗ್ ಪ್ರತಿಯೊಂದು ಕೂಡ ಇಲ್ಲಿ ಹುದ್ದೆಗಳನ್ನ ಕೊಟ್ಟಿರ್ತಾರ. ಟೋಟಲ್ ಆಗಿರುವ ಹುದ್ದೆಗಳು ಸಾಮಾನ್ಯ ವರ್ಗಕ್ಕೆ ಎಷ್ಟತ್ತ ಕೊಟ್ಟಾರ ಅಂದ್ರೆ ಇಲ್ಲಿ 25 ಹುದ್ದೆಗಳನ್ನ ಕೊಟ್ಟಾರ. ಇಲ್ಲಿ ಹೆಂಗಪ್ಪ ಇವು ಕನ್ನಡ ಮಾಧ್ಯಮ ಗ್ರಾಮೀಣ ಇದ್ರೆ ಎಷ್ಟು ಲಾಭ ಆಗತ್ತಪ್ಪ ಅಂತ ತಿಳ್ಕೊರ್ ನಿಮಗೆ. ಇಲ್ಲಿ ನಿಮ್ ಕಡೆ ಇವು ಕ್ಯಾಟಗರಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿರ್ತಿ. ಇಲ್ಲಿ 2 ಮತ್ತೆ ಇವು 2 ಇದ್ದು ಅಂದ್ರೆ ಇಲ್ಲಿ 4 ಹುದ್ದೆಗಳು ಸಿಕ್ಕು ನಿಮ್ಗ. ಇವು 4 ಪ್ಲಸ್ ಇವು 3 ಅದು 7. ಅದು 7 ಜೊತೆಗೆ ಇಲ್ಲೊಂದಿಷ್ಟು ಅದ ನೋಡ್ರಿ. ಇವು 7ಕ್ಕೆ ನೀವು ಕಾಂಪಿಟೇಷನ್ ಕೊಡಬಹುದು. ಯಾಕಂದ್ರೆ ನಿಮ್ದು ಕನ್ನಡ ಮಾಧ್ಯಮ ಐತಿ. ಅದರ್ಸ್ ಒಳಗ ನೀವು ಡೈರೆಕ್ಟ್ ಆಗಿ ಇದನ್ನ ಕೂಡ ಆಗ್ಬಹುದು. 2Aದಾಗ ಆಗ್ಬೇಕಂತ ಏನಿಲ್ಲ. ಮತ್ ಇಲ್ಲಿ ಕೂಡ ಪಾಯಿಂಟ್ ಕೊಡಕ್ ನಿಮ್ಗ ಅವಕಾಶ ಇರುತ್ತೆ. ಇವೆಲ್ಲ ಇದು ಇದ್ದು ಅಂದ್ರ ಇಲ್ಲಿ ವಾಪಸ್ ಇಲ್ಲಿ 2 ಮತ್ತೆ ಇಲ್ಲಿ ಯೋಜನೆ ನಿರೀಕ್ಷಿತ 2 ಇಷ್ಟು ಹುದ್ದೆಗಳಿಗೆ ನೀವು ಪಾಯಿಂಟ್ ಅನ್ನ ಕೊಡಾಕ ಅರ್ಹತೆಯನ್ನ ಪಡೆದಿರ್ತೀರಿ. ಸೊ ಅದಕ್ಕಾಗಿ ನಿಮ್ ಕಡೆ ಮೀಸಲಾತಿ ಎಷ್ಟು ಇಂಪ್ಯಾಕ್ಟ್ ಮಾಡ್ತಪ್ಪ ಅಂದ್ರೆ ಇಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತ. ಪೊಲೀಸ್ ಇದ್ರೊಳಗೆ ಇಷ್ಟ ಜಾಸ್ತಿ ಒಡದೆಲ್ಲ ಹಾಕಿಲ್ಲ ಅವ್ರು ಮಹಿಳೆಯರಿಗೆ ಪುರುಷರಿಗೆ ಬೇರೆ ಬೇರೆ ಅಂತ ನೇಮಕಾತಿ ಮಾಡ್ಕೊಂಡ. ಬಟ್ ಇಲ್ಲಿ ಜಿಲ್ಲಾವಾರು ಮಾಡಿದಾಗ ಹುದ್ದೆಗಳ ಹಂಚಿಕೆ ತುಂಬಾ ಕಡಿಮೆ ಇದ್ದ ಕಾರಣಕ್ಕಾಗಿ ಸರಿಯಾಗಿ ರೋಸ್ಟರ್ ಅನ್ನ ರೆಡಿ ಮಾಡಿ ಈ ರೀತಿ ಹಾಕ್ಯಾರ. ಸೊ ಅದಕ್ಕಾಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇಲ್ಲಿ ಸಾಮಾನ್ಯದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅದಾವ ಪ್ಲಸ್ ನಿಮಗೆ ನಿಮ್ಮ ವರ್ಗದಲ್ಲಿ ಎಷ್ಟು ಹುದ್ದೆಗಳ ಖಾಲಿ ಅದಾವ ಅಂತ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಒಂದಿಷ್ಟು ಅಭ್ಯರ್ಥಿಗಳು ಪುರುಷರಿಗೆ ಇಲ್ಲಿ ಹುದ್ದೆನೇ ಇಲ್ಲ ಅಂತೇಳಿ ಹೇಳಿದ್ರು. ಅದಕ್ಕಾಗಿ ಇಲ್ಲಿ ಮೀಸಲಾತಿಗೆ ಅನುಗುಣವಾಗಿ ಎಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ನಿಮ್ಗೆ ತೋರ್ಸಾಕ ಈ ವಿಡಿಯೋ ಮಾಡಿದ್ರಿ. ಇವತ್ತಿನ ಯಾವ ಜಿಲ್ಲೆಗೆ ಕಡಿಮೆ ಕಟಾಪ್ ನಿಲ್ತಾನೆ ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕೋಬೇಕ ಸ್ನೇಹಿತರೆ. ಇಲ್ಲಿ ಯಾರು ಕೂಡ ಹೇಳಕ್ ಆಗಂಗಿಲ್ರಿ ಯಾವ ಜಿಲ್ಲೆ ಕಡಿಮೆ ಕಟಾಪ್ ನಿಲ್ತತಿ ಈ ಸಾರಿ ಅಂತೇಳಿ. ನೀವು ನಿಮ್ ಕ್ಯಾಟಗರಿಗೆ ಎಲ್ಲಿ ಹುದ್ದೆಗಳು ಜಾಸ್ತಿ ಖಾಲಿ ಇದಾವ ನೋಡ್ಕೊಂಡ ನೀವು ಅಪ್ಲಿಕೇಶನ್ ಹಾಕೋಬೇಕು. ಇವತ್ತು ಎಲ್ಲಾರು ಹೇಳ್ತಾರ ಲಾಸ್ಟ್ ಟೈಮ್ ಇಷ್ಟು ಕಟಾಪ್ ನಿಂತತಿ, ಈ ಸಾರಿನೂ ಕೂಡ ಅಲ್ಲಿ ಅಷ್ಟೇ ನಿಲ್ತತಿ. ಅದಕ್ಕೆ ಕನಸಿನ ಮಾತ್ರಿ. ಕನಸಲ್ಲದ 101% ಯತ್ನಲ್ಲಿ ಅವ್ರ ಅಂದಂಗ ಸತ್ರು ಆಗಂಗಿಲ್ಲ. ಯಾಕಾಗಲ್ಲಪ್ಪ ಅಂದ್ರ ಲಾಸ್ಟ್ ಟೈಮ್ ಹುದ್ದೆ ನೋಡ್ರಿ 1000 ಹುದ್ದೆಗಳು ಖಾಲಿ ಇದ್ದು. ಈ ಸಾರಿ 500 ಹುದ್ದೆಗಳು ಖಾಲಿ ಅದಾವ. ಟೋಟಲ್ ಆಗಿ ಇಲ್ಲಿ 500 ಹುದ್ದೆಗಳು ಕಡಿಮೆ ಬಿದ್ದೀವ್ರಿ. ಪ್ಲಸ್ ಇದೊಂದ್ ಆಯ್ತಾ. ಇದ್ರ ಜೊತೆಗೆ ಲಾಸ್ಟ್ ಟೈಮ್ ಬರೀತಿರೋ ಎಕ್ಸಾಮ್ ಅನ್ನ ಬರೀತಿರೋರು ಎಷ್ಟು ಓದ್ಯಾರ ಗೊತ್ತಿರಂಗಿಲ್ಲ ನಿಮಗೆ. ಈ ಸಾರಿ ಎಷ್ಟು ನಾವು ಓದಿ ಗೊತ್ತಿರಂಗಿಲ್ಲ. ಲಾಸ್ಟ್ ಟೈಮ್
ಯಾವ ರೀತಿ ಕ್ವಶನ್ ಪೇಪರ್ ಬತ್ತ, ಎಕ್ಸಾಮ್ ಅನ್ನ ಎಷ್ಟು ಜನ ಅಟೆಂಡ್ ಮಾಡಿದ್ರು ಅದ್ರ ಮೇಲೆ ಡಿಪೆಂಡ್ ಆಗಿ ಕಟ್ ಆಫ್ ನಿಲ್ತದ ರೀ. ಇದು ಇಲ್ಲಿ ಲಾಸ್ಟ್ ಟೈಮ್ ನಿಂತಿದ್ದಷ್ಟು ಕಟ್ ಆಫ್ ನಿಲ್ತದ ಅನ್ನೋದು ಸುಳ್ಳು ಮಾತ್ರಿ. ಅದಕ್ಕೆ ಕಟ್ ಆಫ್ ಎದಕ್ ನೋಡಬೇಕು ಒಂಥರ, ಈಗ ನೋಡ್ರಿ ಡೈರೆಕ್ಟ್ ರಿಕ್ವೈರ್ಮೆಂಟ್ ಏನ್ ಇರುತ್ತಲ್ಲ, ಯಾವುದೇ ರೀತಿಯಲ್ಲಿ ಎಕ್ಸಾಮ್ ಇಲ್ಲದೆ ಏನ್ ನೋಡ್ತಿರ್ತಾರಲ್ಲ ಅಂತ ಅಲ್ಲಿ ನೀವು ಕಟ್ ಆಫ್ ಅನ್ನ ನೋಡಿ ಅಪ್ಲಿಕೇಶನ್ ಹಾಕ್ಬೇಕು. ಬಟ್ ಇಲ್ಲಿ ಕಟ್ ಆಫ್ ಅನ್ನ ನೋಡೋ ಅವಶ್ಯಕತೆ ಇರಂಗಿಲ್ರಿ. ಇದು ಕಟ್ ಆಫ್ ವೇರಿಯೇಷನ್ 100% ಹೇಳ್ತೀನಿ, ವೇರಿಯೇಷನ್ ಆಗೇ ಆಗ್ತದ. ಕೆಲವೊಂದ್ ಸಾರಿ ಲಾಸ್ಟ್ ಟೈಮ್ ಫುಲ್ ಹೈ ನಿಂತಿದ್ದು ಈ ಸಾರಿ ಫುಲ್ ಕಡಿಮೆ ನಿಲ್ಬಹುದು. ಈ ಸಾರಿ ಫುಲ್ ಹೈ ನಿಂತಿದ್ದು ಮುಂದಿನ ಸಾರಿ ಕಡಿಮೆ ನಿಲ್ಬಹುದು. ಈ ರೀತಿ ಕೂಡ ಆಗ್ತಾ ಇರ್ತೈತಿ. ಕಟ್ ಆಫ್ ಅನ್ನ ನೋಡಿ ಹಾಕಕ್ ಹೋಗ್ಬೇಡ್ರಿ. ನಿಮ್ ಮೇಲೆ ನಿಮ್ಮ ನಂಬಿಕೆ ಇಟ್ಟುಕೊಂಡು ನಿಮ್ ಕ್ಯಾಟಗರಿಗೆ ನಿಮ್ ವರ್ಗಕ್ಕೆ ಹುದ್ದೆಗಳು ಖಾಲಿ ಅದಾವಲ್ಲ ಅಲ್ಲಿ ನೋಡ್ಕೊಂಡು ಸರಿಯಾಗಿ ಅಪ್ಲಿಕೇಶನ್ ಹಾಕೋರಿ. ಇಲ್ಲಿ ಕಟ್ ಆಫ್ ನೋಡಿ ಅಪ್ಲಿಕೇಶನ್ ಹಾಕಿದ್ರ ನೀವು ಲಾಸ್ಟ್ ಟೈಮ್ ಇಷ್ಟು ನಿಲ್ತತಿ, ಈ ಸಾರಿ ನಾವು ಇಷ್ಟು ಮಾಡ್ತೀವಿ ಅಷ್ಟೇ ಇಟ್ಕೊಂಡು ಓದ್ತಿರೋ ಹೊರತು ಎಷ್ಟು ಓದ್ಬೇಕು ಇಲ್ಲಿ ಕಟ್ ಆಫ್ ಎಷ್ಟು ನಿಲ್ತತಿ ಗೊತ್ತಾಗಂಗಿಲ್ಲ. ನಾವು ಎಷ್ಟು ಓದಿದ್ರು ಕಡಿಮೆ ಆಗತ್ತಂತೇಳಿ ಓದಂಗಿಲ್ಲ. ಅದಕ್ಕಾಗಿ ಆದಷ್ಟು ನಿಮ್ ಕ್ಯಾಟಗರಿಯನ್ನು ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ಲಾಸ್ಟ್ ಟೈಮ್ ಕಟ್ ಆಫ್ ಅನ್ನ ನೋಡಿಲ್ಲ. ಕಟ್ ಆಫ್ ಯಾಕಂದ್ರೆ ವೇರಿಯೇಷನ್ 100% ಆಯ್ತಂದ್ರೆ ಈ ವೇರಿಯೇಷನ್ ಆಗೇ ಆಗ್ತದ. ಯಾರಿಗೂ ಕೂಡ ಇಷ್ಟ ಕಟ್ ಆಫ್ ನಿಲ್ತದಂತ ಹೇಳಕ್ ಬರಲ್ಲ. ಯೂಟ್ಯೂಬರ್ ಅಲ್ಲ ಎಂತ ಅಲ್ಲೂ ಕೇಳಿದವ್ರು ಏನ್ ಅಪ್ಲಿಕೇಶನ್ ಏನ್ ಕರೆದಾರಲ್ಲ, ಪ್ರಸನ್ನ ಸರ್ ಬಂದ್ರು ಕೂಡ ಈ ಸಾರಿ ಇಷ್ಟ ಕಟ್ ಆಫ್ ನಿಲ್ತದಂತ ಅವ್ರಿಗೂ ಕೂಡ ಹೇಳಕ ಆಗಂಗಿಲ್ಲ. ಯಾಕಂದ್ರೆ ಡಿಪೆಂಡ್ಸ್ ಅಪಾನ್ ಕ್ವಶನ್ ಪೇಪರ್ ಮೇಲೆ ಹೋಗ್ತದ. ನೋಡಿದ್ರಲ್ಲ ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲಾ ಕೂಡ ಡೌಟ್ ಕ್ಲಿಯರ್ ಆಗ್ಯಾವ ಅಂತ ಅನ್ಕೋತೀನಿ. ಕಟ್ ಆಫ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಕ್ ಹೋಗ್ಬೇಡ್ರಿ. ಲಾಸ್ಟ್ ಟೈಮ್ ಬೇಕಾದ್ರೆ ಕಟ್ ಆಫ್ ತಿಳ್ಕೊರಿ, ನೋ ಪ್ರಾಬ್ಲಮ್. ಬಟ್ ಕಟ್ ಆಫ್ ನೋಡಿ ಅಪ್ಲಿಕೇಶನ್ ಹಾಕ್ತೀನಿ ಅಂದ್ರೆ ತಪ್ಪು ಕಲ್ಪನೆ. ಲಾಸ್ಟ್ ನಿಂತಷ್ಟು ಈ ವರ್ಷ ಸತ್ರು ಕಟ್ ಆಫ್ ನಿಲ್ಲಂಗಿಲ್ಲ. ಆಯ್ತು ಸ್ನೇಹಿತರೆ, ನೀವೇನಾದ್ರು ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಕಡಿಮೆ ಸಮಯದಲ್ಲಿ ಸಿಲೆಬಸ್ ಅನ್ನ ಕವರ್ ಮಾಡಲು ನೋಟ್ಸ್ ಏನಾದ್ರು ಹುಡುಕಾಡ್ತಿದಾರಪ್ಪ ಅಂದ್ರೆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ನೋಡ್ರಿ ನಂಬರ್ ಹೇಳ್ತೀನಿ, 95 ಮೊನ್ನೆ ಒಂದು ನಂಬರ್ ಮಿಸ್ಟೇಕ್ ಆಗಿಬಿಟ್ಟಿತ್ತು. ಅದಕ್ಕೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿದ್ರೆ ನಿಮ್ಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಸಿಲೆಬಸ್ ಅನ್ನ ಕವರ್ ಮಾಡಲು ನೋಟ್ಸ್ ಸಿಗ್ತಾ. ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ 6 to 10 ನೋಟ್ಸ್ ಪ್ಲಸ್ ಅದ್ರ ಜೊತೆಗೆ 1 year ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಕೇವಲ 250 ರೂಪಾಯಿಗೆ ನೋಟ್ಸ್ ಸಿಗ್ತಾವ್ರಿ. ಯಾರಿಗಾದ್ರೂ ಬೇಕಾದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನೇ ಕನ್ಫ್ಯೂಸ್ ಇದ್ರು ಕೂಡ ಮೆಸೇಜ್ ಹಾಕಿದ್ರೆ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತು ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.